ಒಂದು ಯುವ ಬ್ರಿಗೇಡ್ ಸಂಘಟನೆಗೆ ರಾಜ್ಯೋತ್ಸವ ಪ್ರಶಸ್ತಿ ಜನರ ತೆರಿಗೆ ಹಣದಿಂದ ಕೊಟ್ಟಿರುವಂತಹ ಹಣ ವಾಪಸ್ ಮಾಡಿ ಸ್ವಾಮಿ. ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅಣ್ಣವರು ಕರೆ ಕೊಟ್ಟಿದ್ದಾರೆ. ಆಗಸ್ಟ್ 14ನೇ ತಾರೀಕು ರಾತ್ರಿ 9 ಗಂಟೆಯಿಂದ ಆಗಸ್ಟ್ 15ನೇ ತಾರೀಕು ಪೂರ್ತಿ ಶ್ರಾವಣ ಸ್ವತಂತ್ರ ಅಂತೆ, ಮಲಗಿದ್ದು ಸಾಕು ಎದ್ದೇಳಿ ಅಂತ ಅಡಗಿರುವಂತಹ ಜಿರಳೆಗಳನ್ನು ಹೊಡೆದೋಡಿಸೋಣ ಅಂತೇಳಿ. ಎಂತಹ ಚಕ್ರವರ್ತಿ ಸೂಲಿಬೆಲೆ ಯಾಕೆ ಹಿಂಗಾದರು ಅನ್ನೋದೇ ಗೊತ್ತಿಲ್ಲ. ಅದೆಷ್ಟು ಸುಳ್ಳುಗಳು. ಅವ್ರು ಹಾಕಿರುವಂತಹ ಪೋಸ್ಟು ಅವ್ರದ್ದೇ ಪೇಜಲ್ಲಿ ಅವ್ರು ಹಾಕಿರುವಂತಹ ಪೋಸ್ಟರ್ಗೆ ಕೆಳಗಡೆ ಬಂದಿರುವಂತಹ ನೂರಾರು ಕಮೆಂಟ್ಗಳಲ್ಲಿ 90% ಕಮೆಂಟ್ಗಳು ಅದರ ವಿರುದ್ಧವಾಗಿ ಅವರಿಗೆ ಬುದ್ಧಿ ಹೇಳೋ ರೀತಿಯಲ್ಲಿ ಕಮೆಂಟ್ಗಳನ್ನು ಹಾಕಿದ್ದಾರೆ. ಅದನ್ನಾದರೂ ತಿಳ್ಕೊಂಡು ಹೌದು ನಾನಿಲ್ಲಿ ತಪ್ಪು ಮಾಡ್ತಾ ಇದ್ದೇನೆ, ಇದು ನನಗೆ ಸರಿ ಅಲ್ಲ, ನಾನು ತಿದ್ದುಕೊಳ್ಬೇಕು ಅಂತಾದರೂ ಅನ್ನಿಸ್ಬೇಕಲ್ವ. ಅದು ಬಿಟ್ಟು ನಾನು ಮನಗಿದ್ದು ಸಾಕು ಎದ್ದೇಳಿ ಅಂತೇಳಿ 2013 ಹಿಂದೆ ಜಾಗೋ ಭಾರತ್ ಅಂತ ಮಾಡ್ತಾಯಿದ್ರು. ನಾವು ಸಹ ಅಭಿಮಾನಿಗಳಾಗಿದ್ವಿ. ಅವರ ಸಿಡಿಗಳನ್ನು ಹಣ ಕೊಟ್ಟು ತಗೊಳ್ತಾ ಇದ್ವಿ, ಪುಸ್ತಕಗಳನ್ನು ತಗೊಳ್ತಾ ಇದ್ವಿ. ಇವತ್ತಿಗೂ ನಮ್ಮ ಹತ್ರ ಇದ್ದಾವೆ. ಅಂತಹ ಒಬ್ಬ ಚಕ್ರವರ್ತಿ ಸೂಲಿಬೆಲೆ 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ತಕ್ಷಣ ಜಾಗೋ ಭಾರತನ್ನು ನಮೋ ಭಾರತ್ ಮಾಡ್ಕೊಂಡ್ಬಿಟ್ಟು ಅವತ್ತಿಂದ ಇವತ್ತಿನವರೆಗೂ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರಲ್ಲ. ಒಬ್ಬ ದೇಶಭಕ್ತ ಅಂತ ನಾವು ತಿಳ್ಕೊಂಡಿದ್ವಿ. ಅವರ ಮಾರ್ಗದರ್ಶನದಲ್ಲಿ ನಾವೂ ಸಹ ಹೋಗಬೇಕು ಅಂದ್ಕೊಂಡಿದ್ವಿ. ಈ ರೀತಿಯಾಗಿ ಇಷ್ಟೊಂದು ದೇವರೇ ನಮಗಂತೂ ಅರ್ಥವೇ ಆಗ್ತಾ ಇಲ್ಲ. ಈ ಮನುಷ್ಯರು ಯಾಕೆ ಈ ರೀತಿ ಬದಲಾವಣೆ ಆಗ್ತಾರೆ ಅಂತೇಳಿ ಅದೆಷ್ಟು ಸುಳ್ಳುಗಳನ್ನು ಹೇಳ್ತಾರೆ. ನೀಟ್ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ 20 ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದಂಥ 20 ಜನ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ. ಅವತ್ತು ಈ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಮಲಗಿದ್ದು ಸಾಕು ಎದ್ದು ಬನ್ನಿ ಪ್ರಶ್ನಿಸೋಣ ಅಂತ ಅನ್ನಿಸ್ಲೇ ಇಲ್ಲ. ಅವರಿಗೆ ಅವತ್ತು ಜಾಗರಣೆ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಇಲ್ಲಿ ದೇಶದಲ್ಲಿ ಯೋಧರು ಇವತ್ತು ಯಾರು ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದಂಥವರು ಹೇಳ್ತಾರೆ, ಪುಲ್ವಾಮಾದಲ್ಲಿ ಗೊತ್ತಿತ್ತು ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂತಹ ಸೈನಿಕರನ್ನು ಕಳ್ಕೊಂಡಿರುವಂತಹ ನಾವು ಅದೇ ಸೈನಿಕರನ್ನು ಇಟ್ಕೊಂಡು ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಏನೇನು ಸ್ಟೋರಿ ಮಾಡಿದ್ರು. ಇದರ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಸ್ಟೋರಿ ಮಾಡಲಿಲ್ಲ, ಜಾಗರಣೆ ಮಾಡಲಿಲ್ಲ. 40 ಜನ ಸೈನಿಕರು ಹುತಾತ್ಮರಾದ್ರಲ್ಲ, ಅವರನ್ನು ಇಟ್ಕೊಂಡು ಓಟಿಗೋಸ್ಕರವಾಗಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಂಡ್ರು. ಈ ದೇಶದ ಪ್ರಧಾನಮಂತ್ರಿಗಳು ಫಸ್ಟ್ ಟೈಮ್ ವೋಟರ್ಸು ಆ 40 ಜನನ ನೆನಪಿಸ್ಕೊಂಡು ಓಟ್ ಹಾಕಿ ಅಂತಂದರು. ನಮ್ಮ ಯಡಿಯೂರಪ್ಪನವರು 2% ವೋಟ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರು. ಅದರ ಬಗ್ಗೆ ನಮ್ಮ ಯೋಧರ ಬಗ್ಗೆ ಮಾತನಾಡುವಂಥ ಚಕ್ರವರ್ತಿ ಸೂಲಿಬೆಲೆ ಅವರು ಅದರ ಬಗ್ಗೆ ಮಾತಾಡಲಿಲ್ಲ. ಇಲ್ಲಿ ಹೋರಾಟ ಮಾಡ್ತಾ ಇರುವ ದೆಹಲಿನಲ್ಲಿ ಹೋರಾಟ ಮಾಡ್ತಾ ಇರುವುದು ದೇಶ ವಿರೋಧಿಗಳಂತೆ, ದೇಶ ದ್ರೋಹಿಗಳಂತೆ. ಹಾಗಾದರೆ ಅಭಿಜಿತ್ ಇದಾರಲ್ಲ, ಅವರು ಹಿಂದೂ ಅಲ್ವಾ, ಅವರು ಭಾರತೀಯರಲ್ವಾ, ತುಕಡೆ ಗ್ಯಾಂಗ್ ಅಂತೆ. ಹಾಗಾದರೆ ನೀವು ಮಾಡ್ತಾ ಇರೋದೇನು? ಹಿಂದೂ ಧರ್ಮವನ್ನು ಎಡ ಬಲ ಅಂತ ಮಾಡಿ ತುಕಡೆ ಮಾಡ್ತಾ ಇರುವುದು ನೀವಲ್ವೇನ್ರಿ? ದೇಶವನ್ನು ಇವತ್ತು ಎಡಪಂಥೀಯರು ಬಲಪಂಥೀಯರು ಅಂತ ಮಾಡಿ ಹೊಡೆದಾಕ್ತಾ ಇರೋದು ನೀವಲ್ವೇನ್ರಿ? ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು, ಬಾಕಿಯವರೆಲ್ಲ ಹಿಂದೂ ವಿರೋಧಿಗಳು ಅಂತ ಬಿಂಬಿಸ್ಕೊಂಡು ಹೊರಟಿದ್ದೀರಲ್ಲ. ತುಕಡೆ ಗ್ಯಾಂಗ್ ನೀವಲ್ವೇನ್ರಿ? ಅಮಾಯಕ ಜನ 98% ಇರುವಂತಹ ಶೋಷಿತ ಸಮುದಾಯ, ಈ ಶೂದ್ರ ಸಮುದಾಯವನ್ನು ನಿಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದೀರಲ್ಲ, ಅದು ತಪ್ಪಲ್ವೇನ್ರಿ? ನೀವು 2%ನವ್ರ ಜೊತೆ ಸೇರಿಕೊಂಡು 2%ನವ್ರು ಇಡೀ ದೇಶವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. 98% ಅಮಾಯಕರು ಇವತ್ತು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಒಂದು ದಿವಸವೂ ಸಹ ಅವ್ರ ಪರವಾಗಿ ದನಿ ಎತ್ತಲಿಲ್ಲ. ನೋಟ್ ಬ್ಯಾನ್ ಆಯಿತು, ನೂರಾರು ಜನ ಸತ್ರು. ನಮ್ಮ ರಂಗಣ್ಣ ಹೇಳ್ತಿದ್ರು, ನೋಟ್ ಬ್ಯಾನ್ ಯಾವ ಪುರುಷಾರ್ಥಕ್ಕೆ ಮಾಡಿದ್ದು ಅಂತ ಕೇಳಿದ್ರು. ನೀವು ಕೇಳಲೇ ಇಲ್ವಲ್ರಿ? ಅದು ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟು ವೆರಿ ಕ್ಯಾಶ್ಲೆಸ್ ದುನಿಯಾ ಅಂತ ಹೇಳ್ಕೊಂಡು ಹೋಗಿ ಎಷ್ಟೆಷ್ಟು ಸುಳ್ಳುಗಳನ್ನು ಹೇಳಿದ್ರಿ, ಎಷ್ಟೆಷ್ಟು ಸುಳ್ಳುಗಳು. ಆ ಯುವ ಬ್ರಿಗೇಡು ನಮೋ ಬ್ರಿಗೇಡು ಅಂತೇಳಿ ಯುವ ಬ್ರಿಗೇಡ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತಲ್ಲ, ನಗದು ಬಂತಲ್ಲ, ಅದಕ್ಕೆ ಪೂರಕವಾಗಿ ಒಂದಷ್ಟು CA ಸೈಟು ಸೋ ಸಿಗುತ್ತೆ ಅಂದ್ಕೊಂಡಿದ್ವಿ. ಇವತ್ತು ನೀವು ಮಲಗಿದ್ದು ಸಾಕು ಎದ್ದು ಬನ್ನಿ ಅಂತ ಕರೆ ಕೊಟ್ಟಿರುವುದು ಯುವ ಬ್ರಿಗೇಡ್ ಸಂಘಟನೆಯಿಂದ.
ಹಾಗಾದರೆ ಒಂದು ಸಂಘಟನೆ ಏಕಪಕ್ಷೀಯವಾಗಿ ಕೆಲಸ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರೋದು ತಪ್ಪಲ್ವಾ? ಅದನ್ನು ವಾಪಸ್ ಕೊಡಬೇಕಲ್ವಾ ನೀವು? ಕೊಟ್ಟುಬಿಡಿ. ಎಷ್ಟೋ ಸಂಘಟನೆಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ, ಆ ಸಂಘಟನೆಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಲಿಲ್ಲ. ಇವರು 2014 ನಂತರ ನಮೋ ಬ್ರಿಗೇಡನ್ನು ವಿಸರ್ಜನೆ ಮಾಡಿ ಅದಾದಮೇಲೆ ಯುವ ಬ್ರಿಗೇಡ್ ಮಾಡಿದ ತಕ್ಷಣವೇ ಇಮಿಡಿಯೇಟಾಗಿ ಒಂದಷ್ಟು ಗಿಡಗಳನ್ನು ನೆಟ್ಬಿಟ್ವಿ ಅಂತಂದರು, ಒಂದಷ್ಟು ಕೆರೆಗಳನ್ನು ಕ್ಲೀನ್ ಮಾಡಿಬಿಟ್ವಿ ಅಂತ ಹೇಳಿಬಿಟ್ಟು ಏನೋ ಯಾವುದೂ ಸಕ್ಸಸ್ ಆಗಲಿಲ್ಲ. 5th ಪಿಲ್ಲರ್ ಅಂತೆ ಅದಂತೆ ಇದಂತೆ ಮಾಡಿ ಯಾವುದೂ ಸಕ್ಸಸ್ ಆಗದೆ ಇರೋ ಇವತ್ತು ಭಾರತೀಯರನ್ನು ನೀವೇನು ಹೋರಾಟ ಮಾಡ್ತಾ ಇರೋರನ್ನ ದೂಷಣೆ ಮಾಡ್ತಾ ಇದ್ದೀರಲ್ಲ ಈ ಸಂಘಟನೆಯ ಮೂಲಕ, ನಿಮಗೆ ಯಾವ ರೀತಿ ಈ ರಾಜ್ಯೋತ್ಸವ ಪ್ರಶಸ್ತಿ ಅನ್ವಯ ಆಗುತ್ತೆ? ಆ ಪ್ರಶಸ್ತಿಯನ್ನು ವಾಪಸ್ ಕೊಡಿ, ಆ ಹಣವನ್ನು ವಾಪಸ್ ಕೊಡಿ. ಹೋರಾಟ ಮಾಡ್ತಾ ಇರುವಂಥವ್ರು ಅಷ್ಟು ಜನ ವಿರೋಧಿಗಳಂತೆ, ದೇಶದ್ರೋಹಿಗಳಂತೆ. ಯಾವ ಬಾಯಿನಲ್ಲಿ ಮಾತನಾಡ್ತೀರ್ರಿ? ಅಲ್ಲಿ ಬಂದಿರುವಂತಹ ಕಮೆಂಟ್ಗಳನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಯಾವ ರೀತಿಯಲ್ಲಿದ್ದೀರಿ, ನೀವು ಯಾವ ಸ್ಟೇಜಲ್ಲಿದ್ದೀರಿ ಅಂತೇಳಿ. ಯಾವ ಸ್ಟೇಜಲ್ಲಿದ್ದೀವಿ ಅಂತೇಳಿ. ದೇಶವನ್ನು ಉಳಿಸ್ತೀನಿ ಅಂತೇಳಿ ದೇಶವನ್ನು ವಿಭಜನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಲ್ರಿ ಚಕ್ರವರ್ತಿ ಸೂಲಿಬೆಲೆಯವರೇ. ಎಡಪಂಥ ಬಲಪಂಥ ಅಂತೇಳಿ. ಅಭಿಜಿತ್ತು ನಿಮ್ಮ ಮನೆ ರೀ. ಅಭಿಜಿತ್ತು ಹಿಂದೂ, ಅಭಿಜಿತ್ ಭಾರತೀಯ. ಅಲ್ಲಿ ಹೋರಾಟ ಮಾಡ್ತಾ ಇರುವಂತಹ ಅಷ್ಟು ಜನ ಭಾರತೀಯರು, ಪ್ರಕಾಶ್ ರಾಜ್ ಭಾರತೀಯರಲ್ವೇನ್ರಿ, ಕಿಶೋರ್ ಭಾರತೀಯರಲ್ವೇನ್ರಿ? ಈ ಯಾವುದೂ ಸಹ ನಿಮಗೆ ಕಿವಿಗೆ ಹೋಗಲ್ಲ, ಕಣ್ಣಿಗೆ ಕಾಣಲ್ಲ. ನಿಮಗೆ ಎಲೆಕ್ಷನ್ಗೆ ವೋಟ್ ಬೇಕು, ಅದಕ್ಕೆ ನಮೋ ಬ್ರಿಗೇಡು, ಯುವ ಬ್ರಿಗೇಡು, ನಮೋ ಬ್ರಿಗೇಡ್ 2 ಟೀಮ್ ಮೋದಿ ಅಂತ ಮಾಡ್ಕೊಂಡು ಅವ್ರ ಮುಂದೆ ನಾನೂ ಸಹ ಇದ್ದೇನೆ ಅಂತ ತೋರಿಸ್ಕೊಳ್ಳೋದಕ್ಕೆ ಯಾಕ್ರಿ ದೇಶವನ್ನು ಬಳಸ್ಕೊಳ್ತೀರಿ? ಯಾಕ್ರಿ ಪವಿತ್ರವಾದಂಥ ಹಿಂದೂ ಧರ್ಮವನ್ನು ಬಳಸ್ಕೊಳ್ತೀರಿ? ಚಕ್ರವರ್ತಿ ಸೂಲಿಬೆಲೆಯವರೇ, ನಾವು ಮನುಷ್ಯರೇ, ನಾವು ಮನುಷ್ಯತ್ವವನ್ನು ಇಟ್ಕೊಂಡಿರುವಂತಹ ಮನುಷ್ಯರಾಗಿ ಜೀವನ ಮಾಡಬೇಕೆ ಹೊರತು ನಾವು ಯಾರನ್ನೋ ಕಾಪಾಡೋದಕ್ಕೆ, ಯಾರನ್ನೋ ಉಳಿಸೋದಕ್ಕೆ, ನಮ್ಮ ಧರ್ಮವನ್ನು, ನಮ್ಮ ದೇಶವನ್ನು, ಇತಿಹಾಸ ಪುರುಷರನ್ನು ಬಳಸ್ಕೊಳ್ಬಾರ್ದ್ರಿ. ಚಕ್ರವರ್ತಿ ಸೂಲಿಬೆಲೆಯವರೇ, ಬಿಟ್ಟು ಬಿಡ್ರಿ. ಏನಾದರೂ ಜೀವನ ಮಾಡಿರಿ. ಇಂಜಿನಿಯರಿಂಗ್ ಓದಿದ್ದೀರಿ ನೀವು. ಇಂಜಿನಿಯರಿಂಗ್ ಓದಿ ಇದಕ್ಕೆ ಬಂದಿದ್ದೀನಿ ಅಂತ ನೀವೇ ಹೇಳ್ಕೊಳ್ತೀರಿ. ಇಂಜಿನಿಯರಿಂಗ್ ಓದಿ ನೀವು ಹೋರಾಟಕ್ಕೆ ಒಬ್ಬ ಇಂಜಿನಿಯರಿಂಗ್ ಓದಿರುವಂಥ ಒಬ್ಬ ವಿದ್ಯಾರ್ಥಿ, ಕಲಿತಂತಹ ವಿದ್ಯಾರ್ಥಿ ಅವೆಲ್ಲವನ್ನು ವೇಸ್ಟ್ ಮಾಡಿಕೊಂಡು ಇವತ್ತು ಯಾವುದೇ ಕೆಲಸ ಮಾಡದೆ ಯಾವುದೋ ಒಂದು ರಾಜಕೀಯ ಪಕ್ಷವನ್ನು ಹೊಗಳ್ಕೊಂಡು ಇವತ್ತು ನಾನು ದಿನಗಳನ್ನು ಕಳೀತಾ ಇದ್ದೀನಿ ಅಂತ ಹೇಳ್ತೀರಲ್ರಿ. ಯಾವುದ್ರಿ ಇದು? ಇದು ನ್ಯಾಷನಲ್ ವೇಸ್ಟ್ ಅಲ್ವೇನ್ರಿ ಇದು? ಚಕ್ರವರ್ತಿ ಸೂಲಿಬೆಲೆಯವರೇ, ಇದು ನ್ಯಾಷನಲ್ ವೇಸ್ಟ್ ಅಲ್ವಾ? ಇಂಜಿನಿಯರಿಂಗ್ ಓದಿರುವಂಥ ಒಬ್ಬ ವಿದ್ಯಾರ್ಥಿ ಅಷ್ಟು ದಿವಸ ಓದಿ ಏನು ಪ್ರಯೋಜನ ಬಂತ್ರಿ? ಅಂಜುಮನ್ ಕಾಲೇಜ್ನಲ್ಲಿ ಓದಿರುವಂಥವರು ನೀವು ಅದೇ ಕಾಲೇಜ್ನಲ್ಲಿ ಓದಿ ಅವರನ್ನೇ ವಿರೋಧ ಮಾಡ್ತೀರಿ. ಒಂದು ಸಾರಿ ಯೋಚನೆ ಮಾಡಿ ಚಕ್ರವರ್ತಿ ಸೂಲಿಬೆಲೆಯವರೇ. ದೇಶ ದೊಡ್ಡದ್ರಿ, ದೇಶ ಮೊದಲು. ರಾಜಕಾರಣಿಗಳನ್ನು ಓಲೈಸೋದಕ್ಕೆ, ರಾಜಕೀಯ ಪಕ್ಷಗಳನ್ನು ಓಲೈಸೋದಕ್ಕೆ ದೇಶವನ್ನು, ಧರ್ಮವನ್ನು ಬಳಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಜಾಗರಣೆ ಏನಿದ್ರೂ ದೆಹಲಿಯಲ್ಲೇ ಹೋಗಿ ಅವ್ರು ಯಾರು ಹೋರಾಟ ಮಾಡ್ತಾ ಇದ್ದಾರಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಾ ಇದ್ದಾರಲ್ಲ, ಅವ್ರ ಜೊತೆ ಮಾಡಿ. ಅವತ್ತು ಆ ಭಾರತ ಮಾತೆ ಹೌದಪ್ಪ ಅಂತ ಒಪ್ಕೊಳ್ತಾಳೆ. ಇಲ್ಲದ ಹೋದರೆ ಈ ಕಮೆಂಟ್ಗಳಲ್ಲಿ ಬಂದಿದ್ದಾವಲ್ಲ, ಆ ಕಮೆಂಟ್ಗಳ ಜೊತೆಲಿ ಭಾರತ ಮಾತೆನೂ ಒಂದು ಕಮೆಂಟ್ ಹಾಕುವಂಥ ಪರಿಸ್ಥಿತಿಗೆ ತಂದಿಟ್ಕೊಳ್ಳೋಕೆ ಹೋಗಬೇಡಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.